8 ಕುಂಟೆ ಜಾಗನೂ ಜನ ಕೊಟ್ಟಂಥ ಸಹಾಯದಿಂದನೇ ಪಡ್ಕೊಂಡಿದ್ದೀವಿ. ಜನ ಕೊಟ್ಟಂಥ ಸಹಾಯದಿಂದನೇ ಇದನ್ನು ತೊಗೊಂಡಿದ್ದೀವಿ. ನಾಳೆ ನನ್ನ ಮಗನಿಗಿರ್ಬೋದು, ಇಲ್ಲ ನನ್ನ ಮಗನಿಗಿಲ್ಲದೆ ಇನ್ನೂ ಯಾರೋ ಬೇರೆಯವ್ರಿಗಿರ್ಬೋದು, ಗೊತ್ತಿಲ್ಲ. ಅದು ಸಮಾಜ ಸೇವೆ ಬೇಡ, ಬಿಟ್ಬಿಡೋಣ ಅಂತ ಅನ್ಕೋತೀನಿ. ಬಿಟ್ಟರೆ ಎಲ್ಲಿ ನನ್ನ ಮಗ ಸೆಟ್ಲಾಗ್ಬಿಟ್ಟ, ಬಿಟ್ಬಿಟ್ಟ, ನೋಡ್ದ ಒಳ್ಳೆ ಕಾಸು ಮಾಡ್ದ, ಬಿಟ್ಬಿಟ್ಟ. 2 ಸ್ಪೂನ್ ಅಷ್ಟೇ ಸರ್. ನಾನು ಅದೊಂದು ವಿಡಿಯೋ, ಲೈವ್ ವಿಡಿಯೋನೇ ಇದೆ. 2 ಸ್ಪೂನು ನನ್ನ ಬಾಯೊಳಗೆ ಬಿಟ್ಟ ತಕ್ಷಣ ಪಟ್ಟಂತ ಪ್ರಾರಂಭ. ಅಲ್ಲಿಂದ ಬಂದು ಇಲ್ಲಿ ಬಂದು ನೀರು ಕುಡಿಸೋದು. ಈ ಶುಗರು, ಏಡ್ಸು, HIV, TB ರೋಗ, ಕುಷ್ಠರೋಗ, ಕಾಮಾಲೆ ರೋಗ, ಇನ್ನೂ ನಮಗೆ ಗೊತ್ತಿಲ್ಲದಿರೋ ರೋಗಗಳು. ನಾಳೆ ನೀವು ಟಚ್ ಮಾಡಿದ್ರೆ ನಿಮಗೆ ಫೀವರ್ ಬಂದ್ಬಿಡುತ್ತೆ. ಓಕೆ, ಇವಾಗ ಆಶ್ರಮಕ್ಕೆ ಬರ್ತೀನಿ ವಾಪಸ್ಸು. ಈಗಿರೋ ಆಶ್ರಮ ಎಲ್ಲಿದೆ ಸರ್? ಈಗಿರೋ ಆಶ್ರಮ ಜನಸ್ನೇಹಿ ಆಶ್ರಮ, ಸೊಂಡೆಗುಪ್ಪ ಗ್ರಾಮ. ಈ ಸೊಂಡೆಗುಪ್ಪ ಗ್ರಾಮಸ್ಥರ ಆಶ್ರಯದಿಂದ ಸೊಂಡೆಗುಪ್ಪ ಗ್ರಾಮದಲ್ಲೇ ಇದೆ ಸರ್. ಎಷ್ಟು ವರ್ಷದಿಂದ ಇದರಲ್ಲಿ? ಸುಮಾರು ಒಂದು 7-8 ವರ್ಷಗಳಾಗಿದೆ. ಸ್ಟಾರ್ಟಿಂಗ್ ಏನು ಮಾಡಿದರೆ ಇಲ್ಲೇ ಇದೆ? ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಒಬ್ಬರಿಂದನೂ ಶುರು ಮಾಡಿದ್ದು ಆಶ್ರಮ. ನಾನು ಫಸ್ಟ್ ಬಂದಾಗ 3-4 ಜನ ಆಶ್ರಮದ ಒಳಗಡೆ ಇರ್ತಾಯಿದ್ರು. ನಮ್ಮ ಹತ್ರ ಪಾತ್ರೆ ತೊಗೊಂಬಂದು ಅಡುಗೆ ಮಾಡೋದಕ್ಕೂ ಕೆಪಾಸಿಟಿ ಕಮ್ಮಿನೇ ಇತ್ತು ಸರ್. ಸುಳ್ಳು ಯಾಕೆ ಹೇಳ್ಬೇಕು ಸರ್? ಇಲ್ದಿದ್ದೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಂಜುನಾಥ ಹೋಟ್ಲ್ ಅಂತ ಇದೆ ಇಲ್ಲೇ ಆಪೋಸಿಟಲ್ಲಿ, ಮಂಜುನಾಥ ಹೋಟ್ಲು ಸೊಂಡೆಗುಪ್ಪದಲ್ಲಿ. ಅಲ್ಲಿ ಹೋಗ್ಬಿಟ್ಟು ನಾವು ಊಟ ಪಾರ್ಸಲ್ ತೊಗೊಂಬರ್ತಾಯಿದ್ವಿ. 2 ಊಟ, 10 ಊಟ, ನೈಟ್ ಹೊತ್ತಿನ ಮಲಗಿರೋರಿಗೆ 10 ಊಟ. ಕ್ಯಾಂಡ್ಲು ಗೊತ್ತಲ್ಲ ಸರ್? ಕ್ಯಾಂಡ್ಲ್ ಹಚ್ಕೊಂಡು ನಾವು ಇಲ್ಲಿ ಊಟ ಕೊಡ್ತಾಯಿದ್ವಿ ಸರ್. ಕರೆಂಟು ಕೂಡ ಕರೆಂಟೆಲ್ಲ ಇರಲಿಲ್ಲ. ಕರೆಂಟು ಇರಲಿಲ್ಲ. ಆ ಭಗವಂತನ ಇಚ್ಛೆ, ಭಗವಂತನ ಆಶೀರ್ವಾದ. ನೀವು ಪವಾಡ ಅಂದ್ಕೋತಿರೋ ಅಥವಾ ಏನಂತಿರೋ ಗೊತ್ತಿಲ್ಲ, ಏನು ಸ್ವಾಮಿ ವಿಗ್ರಹ ಅಲ್ಲಿ ಕೂತಿದೆ. ಈ ಸೊಂಡೆಗುಪ್ಪ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಸ್ವಾಮಿ ಪಾತ್ರ ಮಾಡೋರಂತೆ. ಶನೇಶ್ವರ ನಾಟಕ ಬರುತ್ತಲ್ಲ ಸರ್, ಸ್ವಾಮಿ ಪಾತ್ರ ಮಾಡಿ ಅಲ್ಲಿ ಅವರು ಇದಾಕೋರಂತೆ, ಏನಂತಾರೆ ಅದನ್ನು, ನಾಟಕ ಮಾಡೋದಕ್ಕೆ ಸೀನ್ಸ್ ಹಾಕಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರಂತೆ ಈ ಜಾಗದಲ್ಲಿ. ಸೊ 20 ವರ್ಷಗಳ ಹಿಂದೆಯೇ ಇಲ್ಲಿ ಗ್ರಾಮಸ್ಥರೊಬ್ಬರು ಬಂದು ಸ್ವಾಮಿ ಇಲ್ಲೆಲ್ಲೋ ಅಂದರೆ ಈ ಸುತ್ತಲ್ಲಿ ಬಂದು ನಾನು ನೆಲೆಸ್ತೀನಿ ಅಂತ ಈ ಊರವ್ರಿಗೆ ಹೇಳಿದ್ರಂತೆ. ಅದು ಎಲ್ಲೋ ಒಂದು ಕಡೆ ನಮ್ಮ ಮುಖಾಂತರ ಇಲ್ಲಿ ಬಂದು ಅವ್ರು ನೆಲೆಸ್ಬಿಟ್ಟವ್ರೆ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಅವರ ಅಪಾರ ಪವಾಡ, ಅಪಾರ ಶಕ್ತಿ, ಅಪಾರ ಜ್ಞಾನ, ಆಮೇಲೆ ಸಾವಿರಾರು ಜನದ ಕಷ್ಟ. ಇಲ್ಲಿ ನೋಡಿ ಸಾವಿರಾರು ದೇವಸ್ಥಾನಗಳಿಗೂ ಇದ್ದಾವೆ ಸರ್. ಯಾವ ಪೂಜೆ ಮಾಡಿ ಅಂತ ನಾವು ಯಾರು ಹೇಳಲ್ಲ ಸರ್. ನೀವು ಒಂದು ಅಭಿಷೇಕ ಮಾಡಿಸಿ, ಅಲಂಕಾರ ಮಾಡಿ, ನಾವೆಲ್ಲ ಸೀನಿಲ್ಲ. ಖುಷಿತಾ ಬಾ, ದೇವ್ರ ಕೈ ಮುಗಿ. ನಿಮ್ಗಿನ್ನೂ ಏನಾರು ಕೊಡ್ಬೇಕು ಅನ್ನಿಸ್ತಾ ಒಂದು ಮುಟ್ಟೆ ಕಿತ್ತ ಬಾ, ಅಲ್ಲೊಂದು 10 ಜನ ಅನ್ನ ಊಟ ಮಾಡ್ತಾರೆ. ನಿಮ್ಗಿನ್ನೂ ಒಳ್ಳೇದಾಯ್ತಾ, ನಿಮ್ಮ ಕೈಲಾಗಿ ಇದೇನೋ ಸೇವೆ ಮಾಡಿ ಇಲ್ಲಿಗೆ ಊಟ ಮಾಡಿ 1000 ಜನಕ್ಕೆ ದಾರಿ ಆಗುತ್ತೆ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಸೊ ಒಂಥರ ನಮಗೆ ಶನೇಶ್ವರ ಸ್ವಾಮಿ ಅಂದರೆ ಪ್ರಾಣ ಸರ್. ನಮ್ಮ ಕೊನೆ ಉಸಿರು ಅವ್ರಿಗೋಸ್ಕರನೇ. ಅಂದರೆ ಇಲ್ಲಿ ಎಷ್ಟು ಗುಂಟೆ ಇದೆ, ಎಷ್ಟು ಎಕರೆ ಇದೆ ಸರ್? ಇದು 8 ಕುಂಟೆ ಜಾಗ ಇದೆ. ಓಕೆ, 8 ಕುಂಟೆ ಜಾಗನೂ ಜನ ಕೊಟ್ಟಂಥ ಸಹಾಯದಿಂದನೇ ಪಡ್ಕೊಂಡಿದ್ದೀವಿ. ಜನ ಕೊಟ್ಟಂಥ ಸಹಾಯದಿಂದನೇ ಇದನ್ನು ತೊಗೊಂಡಿದ್ದೀವಿ. ಆಮೇಲೆ ಇದನ್ನು ಕ್ಲಾರಿಟಿ ಚೆನ್ನಾಗಿ ಗೊತ್ತಿರಲಿ ಜನಕ್ಕೆ, ಇದು ಜನಸ್ನೇಹಿ ಸಂಸ್ಥೆ ಹೆಸರಲ್ಲೇ ಇದೆ. ನಿಮ್ಮ ಹೆಸರಲ್ಲಿ ಇಲ್ಲ ಸರ್. ಯಾಕಂದರೆ ನಾಳೆ ದಿವಸ ಯೋಗೇಶ್ ಮಾಡ್ಕೊಂಬಿಟ್ರು, ಯೋಗೇಶ್ ತೊಗೊಂಬಿಟ್ರು, ಯೋಗೇಶ್ ಜನಗಳಿಗೆ ಯಾಮಾರಿಸ್ಬಿಟ್ರು, ಇದು ಯಾವುದು ಬೇಡ ಸರ್. ಇನ್ನೊಂದು ಟ್ರಸ್ಟ್ ಹೆಸರಲ್ಲಿದ್ದರೆ ಮುಂದೆ ಅದು ನಿಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಯಾರಿಗೂ ಬರಲ್ಲ, ಯಾರಿಗೂ ಮಾಡೋದಕ್ಕೆ ಬರಲ್ಲ ಸರ್. ಅದೊಂದು ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ. ಅದು ಸಾರ್ವಜನಿಕರ ಸ್ವತ್ತು. ಅದನ್ನು ಯಾರಾದರೂ ಸಂಸ್ಥೆಯವರು ನಡೆಸ್ಕೊಂಡು ಹೋಗಬೇಕೇ ವಿನಃ ಅದನ್ನು ಮಾರಿ ಅದನ್ನು ಹಣ ಪಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅಂದರೆ ನಾವು ತೊಗೊಳೋದಕ್ಕೆ ಯಾವುದು ಅಂದರೆ ಇನ್ನೊಂದಂದರೆ ಇದನ್ನು ನಡೆಸ್ಕೊಡೋಕ್ಕೆ ಮುಂದೆ ಇನ್ನೊಬ್ರು ಯಾರೋ ಬರ್ಬೋದು, ನಡ್ಸ್ಕೊಂಡು ಹೋಗ್ಬೋದು, ಬರ್ಸ್ಬೋದು ಅಷ್ಟೇ. ಓಕೆ, ನಿಮ್ಮವರೇ ನಡ್ಸ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಟ್ರಸ್ಟ್ ಈಗ ನಾಳೆ ಯೋಗ್ಯತೆ ಯಾರಿಗಿದೆಯೋ, ಇವತ್ತು ನನಗೆ ಅಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ಯೋಗ ಒಂಚೂರು ಬಂದಿದೆ, ಸೊ ಕೂತಿದ್ದೀನಿ. ನಾಳೆ ನನ್ನ ಮಗನಿಗಿರ್ಬೋದು, ಇಲ್ಲ ನನ್ನ ಮಗನಿಗಿಲ್ಲದೆ ಇನ್ನೂ ಯಾರೋ ಬೇರೆಯವ್ರಿಗಿರ್ಬೋದು, ಗೊತ್ತಿಲ್ಲ. ಅದು ಇವತ್ತು ಶಿವಕುಮಾರ್ ಸ್ವಾಮೀಜಿಯವರು ಅಂಥ ಮಹಾನ್ ಭಾವನ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವನು. ಇವತ್ತು ಆ ಸಂಸ್ಥೆ ಮಾಡಿದ್ದಾರೆ. ಇವತ್ತು ಲಕ್ಷಾಂತರ ಜನ ಬಂದು ಆ ಹೆಸರನ್ನ ಯಾರು ಬೇಕಾದ್ರೂ ನಡ್ಸ್ಕೊಂಡು ಹೋಗ್ಬೋದು. ಬಟ್ ಅವ್ರ ಥರ ಕೆಲಸ ಮಾಡೋಕ್ಕೆ ಎಲ್ಲರೂ ಚಾನ್ಸೇ ಇಲ್ಲ ಸರ್. ಸೊ ಈಗ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಈ ಸಂಸ್ಥೆನ ಇನ್ನೊಬ್ಬ ಬರೋ ನಡೆಸ್ಕೊಂಡು ಹೋಗೋದು ಏನು ದೊಡ್ಡ ವಿಷಯ ಅಲ್ಲ ಸರ್. ಸಂಸ್ಥೆ ದೊಡ್ಡ ವಿಷಯ ಅಲ್ಲ ನಡೆಸ್ಕೊಂಡು ಹೋಗೋದು. ಇದು ಸ್ಟ್ರಗಲ್ಲು, ಈ ಕಷ್ಟನ ಪಟ್ಟು ಒಂದು ಫೌಂಡೇಶನ್ ಹಾಕಿ ಕೊಡ್ತೀನಲ್ಲ, ಇದು ತುಂಬ ಸ್ಟ್ರಗಲ್ ಕೆಲಸ. ಓಕೆ, ಟೋಟಲ್ ಎಷ್ಟು ಜನ ಇದ್ದಾರೆ ಇಲ್ಲಿ ಸರ್? ಈಗ 150 ಜನ ಇದ್ದಾರೆ. ನಾನು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಇದನ್ನು ಪ್ರತಿಯೊಂದು ಬಾರಿ ಹೇಳಿ ನನಗೂ ಸಾಕಾಗ್ಬಿಟ್ಟಿದೆ. ನಮಗೂ ನೋವಾಗ್ತಾಯಿದೆ, ನಮಗೂ ಬೇಜಾರಾಗ್ತಾಯಿದೆ. ಸಮಾಜ ಸೇವೆ ಬೇಡ, ಬಿಟ್ಬಿಡೋಣ ಅಂತ ಅನ್ಕೋತೀನಿ. ಬಿಟ್ಟರೆ ಎಲ್ಲಿ ನನ್ನ ಮಗ ಸೆಟ್ಲಾಗ್ಬಿಟ್ಟ, ಬಿಟ್ಬಿಟ್ಟ, ನೋಡ್ದ ಒಳ್ಳೆ ಕಾಸು ಮಾಡ್ದ, ಬಿಟ್ಬಿಟ್ಟ. ಆಮೇಲೆ ಐಷಾರಾಮಿಗೆ ಎಲ್ಲ ಸೆಟ್ಲಾಯ್ತಪ್ಪ, ಅವನಿಗೇನು 100 ಎಕರೆ ಮಾಡ್ಬಿಟ್ಟವನೆ, 1000 ಎಕರೆ ಮಾಡ್ಬಿಟ್ಟವನೆ, KG ಗಟ್ಟಲೆ ಬಂಗಾರ ತಗೊಂಬಿಟ್ಟವನೆ ಅನ್ನೋರು ತುಂಬ ಜನ ಅವರೇ. ಅಲ್ಲಿ ಸೈಟ್ ಅಂತೆ, ಇಲ್ಲಿ ಸೈಟ್ ಅಂತೆ, ಅಲ್ಲಿ ತಗೊಂಡವನಂತೆ. ಇಲ್ಲಿ ಭಯ ಆಗುತ್ತೆ ಸರ್. ಉಮಾಗೋಲ್ಡ್ ಹಾಕೊಳ್ಳೋಕ್ಕೂ ಭಯ ಆಗುತ್ತೆ. ಯಾಕೆಂದರೆ ಹೇಳ್ಕೊಳಕ್ಕಾಗಲ್ಲ ಸರ್ ಕಷ್ಟನ. ಆಮೇಲೆ ಇವತ್ತವರೆಗೂ 30-40 ಸೈಟು ತೊಗೊಳಕ್ಕಾಗಿಲ್ಲ ಸರ್. ತೊಗೊಳಕ್ಕಾಗಿಲ್ಲ ಅಂದರೆ ತೊಗೋಬಾರ್ದು ಅಂತಲ್ಲ,
ನಾವೊಂದು ದಡ ಸೇರಿದ ಮೇಲೆ ನಾವು ಸಮಾಜಕ್ಕೆ ಅರ್ಥ ಆದಮೇಲೆ ನಾವು ನಮ್ಮ ಲೈಫ್ಗೆ ಏನಾದರೂ ಮಾಡ್ಕೊಬೇಕಂತ ಆಸೆ ಇದೆ. ಈ ವಿಡಿಯೋ ನೋಡೋವಂಥವ್ರು ನಾವು ತಗೊಳೋದು ತಪ್ಪು ಅನ್ನಂಗಿದ್ರೆ ನೀವೇ ಯಾರಾದರೂ ದಯವಿಟ್ಟು ಒಂದು 30-40 ಸೈಟ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಾವು ನಮ್ಮ ಕನಸು ಏನಂದರೆ ನಮಗೂ ಒಂದು ಮನೆ ಮಠ ಅಂತ ಬೇಕು. ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರೆ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಲ್ಲ ಬೇಕು ಸರ್, ಬೇರೆ ಆಪ್ಷನ್ ಇಲ್ಲ ನನಗೆ. ಈಗ ನಾನು ತೊಗೊಂಬಿಟ್ರೆ ಅಯ್ಯೋ ಬಿಡಪ್ಪ ಮುಂಡಾಯಿಸ್ಬಿಟ್ಟು ತಗೊಬಿಟ್ರೆ ಅಂತಾರೆ. ಅದಕ್ಕೆ ಯಾರಾದ್ರು ದಾನ ಕೊಟ್ಬಿಟ್ರೆ ನಾನು ಅದರಲ್ಲಿ ಹೆಂಗೋ ಮನೆ ನೋಡಪ್ಪ ದಾನ ಕೊಟ್ಟರು ಇದರಲ್ಲಿ ಒಂದು ಮನೆ ಕಟ್ಕೊತಾ ಇದ್ದೀನಿ ಅಂತ ತೋರಿಸ್ಬೋದು. ಅದನ್ನೇ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡ್ತೀನಿ ಸರ್. ಯಾರಾದರೂ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನಮಗಂತ ಪರ್ಸ್ನಲ್ಲಾಗಿ ಯಾರಾದರೂ ದಾನ ಮಾಡೋರಿದ್ರೆ ದಯವಿಟ್ಟು ಯಾರಾದರೂ ದಾನ ಮಾಡೋರಿದ್ರೆ ಬರ್ಬೋದು. ಇವತ್ತು ಗಟ್ಟಿ ಚಟ್ನಿ ಕೇಳಿದ್ರೆ ಕೊಡಲ್ಲ, ಹಿಂಗೆ ಸೈಟ್ ಕೊಡ್ತಾರ ಸರ್. ಇಲ್ಲಿ ಯಾವ್ಯಾವ ಥರದೆಲ್ಲ ಇದ್ದಾರೆ ಇಲ್ಲಿರೋರು ಅಂತ? ನಾನು ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ, ತುಂಬ ಕ್ರಿಟಿಕಲ್. ನಾಳೆ ಸಾಯೋರಿದ್ದಾರೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋರಿದ್ದಾರೆ. ಆಮೇಲೆ ಸರ್ ಸಾವು ಅನ್ನೋದು ಎಷ್ಟು ಕ್ರೂರವಾಗಿರುತ್ತೆ ಗೊತ್ತಾ ನಿಮಗೆ? ನೋಡಿದ್ದೀರಾ ಸರ್? ನೋಡಿದ್ದೀರಾ? ತಿರದಿಂದ ನೋಡಿಲ್ಲ, ನಾನು ನೋಡ್ತಾ ಇರ್ತೀನಿ ಸರ್. ದಿನ ಅವಾಗ ನಾನು ನೋಡ್ತಾ ಇರ್ತೀನಿ. ಎಷ್ಟೋ ಜನ ಸಾಯೋವಾಗ ಕೊನೆ ಆಸೆಗಳನ್ನ ಕೇಳ್ತಾರೆ, ಈಡೇರಿಸೋ ಯೋಗ್ಯತೆ ನನಗಿಲ್ಲ ಸರ್. ಮಗನ ನೋಡಬೇಕು ಅಂತಾರೆ, ಮಕ್ಕಳು ನೋಡಬೇಕು ಅಂತಾರೆ, ಮೊಮ್ಮಕ್ಕಳು ನೋಡಬೇಕು ಅಂತಾರೆ, ಬೀಡಿ ಸೇದಬೇಕು ಅಂತಾರೆ, ಕಬಾಬ್ ತಿನ್ನಬೇಕು ಅಂತಾರೆ. ಈ ಥರ ಆಸೆಗಳು. ಕೊನೆಯದಾಗಿ ಸಾಯೋವಾಗ ನಾನು ಇಂಥದ್ದೇನೋ ಒಂದು ಮಾಡ್ಬೇಕಂತಾರೆ. ಇಲ್ಲ ಕೊನೆಯದಾಗಿ ನನ್ನ ಬಾಯಿಗೆ ಒಂದು ಲೋಟ ನೀರು ಬಿಡಪ್ಪ ಅಂತಾರೆ. ನಾನು ನಿಮ್ಗೆ ಒಂದು ಸನ್ನಿವೇಶನ ಜ್ಞಾಪಿಸೋಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಬೈಸಂದ್ರ ಅಜ್ಜಿ ಅಂತ ಇದ್ದರು. ಓಕೆ. ಸುಮಾರು 105 ವರ್ಷ ದಾಟಿತ್ತು ಅವ್ರಿಗೆ. ಅಷ್ಟು ದಿನ ನಾವು ಪ್ರೀತಿಯಿಂದ ನೋಡ್ಕೊಂಡಿದ್ವಿ. ಸಾಯೋ ದಿನ ಹತ್ರ ಬಂದ್ಬಿಡ್ತು ಅವ್ರಿಗೆ. ಡಾಕ್ಟ್ರ್ ಹೇಳ್ಬಿಟ್ರು, ಇವರು ಜಾಸ್ತಿ ದಿನ ಉಳಿಯಲ್ಲ ಯೋಗೇಶ್, ಇರೋಷ್ಟು ದಿನ ಚೆನ್ನಾಗಿ ವಯಸ್ಸಾಗಿದೆ ಅಂತ. ನಾನು ಬೆಳಿಗ್ಗೆ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಗೆ ಹೋಗಲೇಬೇಕಿತ್ತು. ತುಂಬ ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ತಂದೆಯವ್ರ ಹತ್ರ ಹೇಳ್ಬಿಟ್ಟು ಹೋಗಿದೆ, ಅಪ್ಪ ಅಜ್ಜಿ ಸ್ವಲ್ಪ ಸ್ಟೇಜ್ ಕಂಡೀಷನ್ ಬೇಡಿದೆ, ಏನಾರು ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಫೋನ್ ಮಾಡಿ ಬಂದ್ಬಿಡ್ತೀನಿ ಅಂತ. ನಾನು ಬೆಳಿಗ್ಗೆ ಹೋಗುವಾಗ ಅಜ್ಜಿ ಆ ಕಂಡೀಷನ್ ಇದ್ದರು. ನಾನು ಫಂಕ್ಷನ್ಗೆ ಹೋಗಿ ರಾತ್ರಿ ಬರೋವಾಗ 7-7:30 ಆಗಿರುತ್ತೆ. ಸೊ ಅವಾಗ ಬರೋವಾಗ ನೀವು ನಂಬಲ್ಲ, ನನ್ನ ಗೇಟಿಂದ ಆಚೆ ಒಳಗಡೆ ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಹೋಗಿದ್ದು ಅಜ್ಜಿ ಹತ್ರನೇ. ನಾನು ಚಪ್ಪಲಿ ಬಿಚ್ಚಿಬಿಟ್ಟು ಸೀದಾ ಅಜ್ಜಿ ಹತ್ರ ಹೋದೆ. ಅಜ್ಜಿ ಕೊನೆ ಉಸಿರು ಸರ್. ಇಮಿಡಿಯೇಟಾಗಿ ನನಗೇನೋ ಸೆನ್ಸು, ಟಕ್ಕಂತ ಹಾಲು ತೊಗೊಬನ್ನಿ ಅಂದೆ. 2 ಸ್ಪೂನ್ ಅಷ್ಟೇ ಸರ್. ನಾನು ಅದೊಂದು ವೀಡಿಯೋ, ಲೈವ್ ವೀಡಿಯೋನೇ ಇದೆ ಅದು. 2 ಸ್ಪೂನು ನಾನು ಬಾಯೊಳಗೆ ಬಿಡಿದ ತಕ್ಷಣ ಪಟ್ಟಂತ ಪ್ರಾಣ ಆಗುತ್ತೆ. ನೀವು ಬರೋಗೋಸ್ಕರ ಕಾಯ್ತಾಯಿತ್ತು. ಈ ಥರದ್ದು ನಾನು ಸನ್ನಿವೇಶಗಳು ಈಗ ರೀಸೆಂಟಾಗಿ ಒಂದಾಯಿತು. ಮಡಿಕೇರಿಯಿಂದ ಒಂದು ಪೇಷಂಟ್ನ ಕರ್ಕೊಂಡ್ಬಂದ್ಬಿಟ್ರು. ಮಕ್ಕಳಿದ್ದಾರೆ, ನೋಡ್ಕೊತಾ ಇಲ್ಲ, ಜಗಳ. ನಮ್ಮ ಅಪ್ಪನ ನೋಡ್ಕೊಳ್ಳಲ್ಲ, ನೀನು ಬೇಕಾದ್ರೆ ನೋಡ್ಕೊ, ನೀನು ದೊಡ್ಡ ಮಗ ನೋಡ್ಕೊ, ಸಣ್ಣ ಮಗ ನೋಡ್ಕೊ ಅಂತ. ಅವ್ರು ಪೊಲೀಸವ್ರು ರಿಕ್ವೆಸ್ಟ್ ಮಾಡಿ, ಗಿಶಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಆಶ್ರಯ ಕೊಡಿ, ಬೀದಿಲಿ ಮಲಗಿಸ್ಬಿಟ್ಟವ್ರೆ, ಏನೋ ನೋಡಿ ಒಂದು ಸ್ವಲ್ಪ ಆಮೇಲೆ ಏನೋ ಒಂದು ಡಿಸ್ಕಸ್ ಮಾಡಿ ನಮ್ಮ ಮಾಡೋಣ ಅಂತ. ಸರಿ ಆಯಿತು ಕಳಿಸಿ ಸರ್, ಲೆಟ್ರ್ ಮಾಡಿ ಕಳಿಸ್ಕೊಟ್ರು ಅನಾಥ ಅಂತ ಹೇಳ್ಬಿಟ್ಟು. ಕರ್ಕೊಂಬಂದರು. ಕಾಲೆಲ್ಲ ಗ್ಯಾಂಗ್ರೀನಾಗಿ ಹೋಗಿತ್ತು. ಬೆಳಗ್ಗೆ 7 ಗಂಟೆ ಆಯ್ತು ಅವರು ಇಲ್ಲಿ ಬರೋವಾಗ, ನೈಟ್ ಬಿಟ್ಟು ಬಂದು ಬೆಳಗ್ಗೆ ಎಲ್ಲ ಇಳಿಸ್ಕೊಂಡೆ, ಕಾಲೆಲ್ಲ ನೋಡಿದೆ, ಇಳಿಸ್ಕೊಂಡೆ. ನಾನಂದೆ ರೀ ಅಪ್ಪ ಮಗಳು ಮತ್ತು ಮಗ ನೋಡ್ಕೊಳಕ್ಕಾಗಿಲ್ಲ ನನಗೆ, ಏನು ರೀ ಪಾಪ ಇನ್ನೊಂದು 15 ದಿವಸ ಸತ್ತೋಗ್ಬಿಡ್ತಾನೆ. ಕಣ್ಣಿಗೆ ಕಾಣ್ತಿರೋ ಸತ್ಯ ಅದು. 15 ದಿವಸ ಸತ್ತೋಗ್ತಾನೆ ಅಪ್ಪ. 15 ದಿವಸ ನೋಡ್ಕೊಳಕ್ಕೆ ಹೋಗ್ತಿಲ್ವ ಅವ್ರಿಗೆ? ಸರಿ ಆಯಿತು, ಬ್ಯಾಂಡೇಜ್ ಮಾಡೋಕ್ಕಂತೆಲ್ಲ ಬಿಚ್ಚಿದೆ ಅಂತಂದ ಅಷ್ಟೇ. ನಾನು ಟಕ್ಕಂತ ಬಂದು ನೀರು ಕುಡಿಸ್ದೆ, ಪ್ರಾಣ ಹೋಯ್ತು. ಕಾರಿಂದ ಇಳಿದ ಎಷ್ಟೊತ್ತು? 15 ನಿಮಿಷ. ಅರ್ಥ ಮಾಡ್ಕೊಂಡಿದ್ದೇನು ಗೊತ್ತಾ, ನನಗೆ ನೀರು ಕುಡಿಸೋ ಯೋಗ ಇತ್ತು, ಅವ್ರಿಗೆ ಆ ಯೋಗ್ಯತೆ ಇರಲಿಲ್ಲ. ಓಕೆ. ಅಲ್ಲಿಂದ ಬಂದು ಇಲ್ಲಿ ಬಂದು ನೀರು ಕುಡಿದು ಸತ್ತೋದ್ರು. ಅಲ್ಲ ಅದು ಯಾಕೋ ನನಗೆ ಅವ್ರ ಆಸೆ ಇತ್ತ ಇಲ್ಲಿಗೆ ಬಂದೆ ಪ್ರಾಣ ಗೊತ್ತಿಲ್ಲ. ಈ ಥರ ಸಿಚುವೇಶನ್ಸನ್ನ ನಾನು ತುಂಬ ನೋಡಿದ್ದೀನಿ. ಪ್ರಾಣ ನಾವು ಫಸ್ಟು ನಮ್ಮ ಮನೆಗಳ ಹತ್ರ ಯಾರಾದರೂ ಸತ್ತೋಗ್ಬಿಟ್ರೆ ಆ ರೋಡ್ಗೆ ಹೋಯ್ತಿರಲಿಲ್ಲ ನಾನು. ಸತ್ಯ ಇದು. ನಾನು ಬಾಡಿ ನೋಡಿದ್ರೆ ಸರ್ ನನ್ನಷ್ಟು ಭಯ ಪಡ್ತಿದ್ದವನೇ ಇಲ್ಲ. ಸತ್ತಿರೋರ ಮುಖ ನೋಡಿದ್ರೆ ರಾತ್ರಿ ಕನಸಲ್ಲೆಲ್ಲ ಅವರೇ ಬರೋರು. ಅಷ್ಟು ಭಯ ನನಗೆ. ರಾತ್ರಿ ಹೊತ್ತು ಮಲಗೋಕ್ಕೆ ಭಯ ಆಗೋದು. ಇವತ್ತು ಯಾರೋ ಸತ್ತೋದ್ರಾ ನಾರ್ಮಲ್ ಕಾಮನ್ ಫ್ಯಾಮಿಲಿಯವ್ರು ಅವ್ರು ಸತ್ತೋದ್ರಾ, ಸರಿ ಬಿಡಾಯ್ತು ಬರ್ತೀನಿ. ಯಾಕೆಂದರೆ ಸಾವನ್ನ ಪ್ರತಿದಿನ ನೋಡೋದ್ರಿಂದ ನಮಗೇನು ಅನ್ನಿಸ್ತಾ ಇಲ್ಲ ಸರ್. ಅದೇ ನನಗೇನು ಭಯ ಆಗುತ್ತೆ ಅಂದರೆ ಏನೂ ಮಾಡದೆ ಸತ್ತೋಗ್ಬಿಟ್ರೆ, ನಮ್ಗೆ ಕಟ್ಟಿರೋ ಕನಸನ್ನ ಈಡೇರಿಸ್ಕೊಳಕ್ಕಾಗದೆ ಸತ್ತೋಗ್ಬಿಟ್ರೆ ಸಾವು ಅಂದ್ರೇನು ಭಯ ಇಲ್ಲ. ಕಟ್ಟಿರೋ ಕನಸನ್ನ ಈಡೇರಿಸ್ಕೊಳ್ಳೋದ್ರೆ ಸತ್ತೋಗ್ಬಿಟ್ರೆ ಸಾವು ಬೆಲೆ ಇಲ್ಲವಲ್ಲ ಸರ್. ಈ ಭೂಮಿಗೆ ಏನೋ ಮಾಡಬೇಕಂತ ಬಂದು ಅರ್ಧದಲ್ಲಿ ಸೋತು ಸತ್ತಂಗೆ. ಈಗ ಕನಸನ್ನು ಈಡೇರಿಸ್ಕೋಬೇಕಂದ್ರೆ ಏನು ಕನಸಿದೆ? ತುಂಬ ಇದೆ ಸರ್. ನನ್ನ ಕನಸಿನ ಸಾಮ್ರಾಜ್ಯನೇ ಒಂದು ಸ್ವರ್ಗ ನಿರ್ಮಾಣ ಮಾಡಬೇಕು ಸರ್. ನರ್ಕನ ಎಲ್ಲರೂ ನೋಡ್ತಿದ್ದಾರೆ, ನರ್ಕ ಎಲ್ಲರೂ ಕಣ್ಗೂ ಕಾಣ್ತಾ ಇದೆ. ಸ್ವರ್ಗನ ತೋರಿಸ್ಬೇಕು ನನಗೆ. ಭೂಮಿ ಮೇಲೆ ಸ್ವರ್ಗನ ತೋರಿಸ್ಬೇಕು. ಆಕಾಶದಲ್ಲಿ ಎಲ್ಲೋ ಗೊತ್ತಿಲ್ಲದಿರೋ ಜಾಗದಲ್ಲಿ
ಸ್ವರ್ಗ ಇದೆ, ಇಲ್ಲಿ ಒಳ್ಳೆ ಕೆಲಸ ಮಾಡಿದನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡೋಗಿ ನಿಮಗೆ ಬೆಡ್ ಮೇಲೆ ಮಲಗಿಸಿ ನಿಮ್ಗೆ ರಾಜ್ಯ ಔತಣಕೂಟನ ಏನೋ ಮಾಡ್ತಾರೆ ಅಂತಾರಲ್ಲ, ಅಂತಾರೆ. ಅದು ಸತ್ಯನ ಸುಳ್ಳ ನಂಗೆ ಗೊತ್ತಿಲ್ಲ. ಅದನ್ನು ನಾನು ಇಲ್ಲಿ ಸ್ವರ್ಗದಲ್ಲಿ ಮಾಡಿ ತೋರಿಸ್ತೀನಿ ಸರ್. ಈ ಭೂಮಿಲೇ ಮಾಡಿ ತೋರಿಸ್ತೀನಿ. ಈ ಭೂಮಂಡಲದಲ್ಲಿ ಶನೇಶ್ವರ ಸ್ವಾಮಿ ಪಾದ ದಾಣೆ ಸರ್, ನಾನು ಏನಾದ್ರು ಜೀವಂತವಾಗಿದ್ದರೆ ಅದನ್ನು ಮಾಡಿ ತೋರಿಸ್ತೀನಿ. ಯಾವ ಥರ ನೋಡಿ ಸರ್, ಅದನ್ನು ಕಾದು ನೋಡಬೇಕು. ಯಾವುದೇ ಕೆಲಸನಾಗಲಿ ಮಾತಿಗಿಂತ ಜಾಸ್ತಿ ಕೆಲಸ ಮಾಡಿ ತೋರಿಸ್ಬೇಕು. ಅದನ್ನು ನಾನು ತುಂಬ ನಂಬ್ತೀನಿ ಸರ್. ನನ್ನ ಕೆಲಸದ ಮುಖಾಂತರ ನಾನು ಉತ್ತರ ಕೊಡೋದು. ಇಲ್ಲಿ ಎಷ್ಟು 150 ಜನ ಇದ್ದಾರೆ ಅಂದರೆ ಯಾವ್ಯಾವ ಥರದ ಪೇಷೆಂಟ್ಗಳಿದ್ದಾರೆ, ಯಾವ್ಯಾವ ಥರದಲ್ಲಿದ್ದಾರೆ? BP, ಶುಗರು, ಏಡ್ಸು, HIV, TB ರೋಗ, ಕುಷ್ಠರೋಗ, ಕಾಮಾಲೆ ರೋಗ, ಇನ್ನೂ ನಮಗೆ ಗೊತ್ತಿಲ್ಲದಿರೋ ರೋಗಗಳು. ನಾಳೆ ನೀವು ಟಚ್ ಮಾಡಿದ್ರೆ ನಿಮಗೆ ಫೀವರ್ ಬಂದ್ಬಿಡುತ್ತೆ. ಓಕೆ, ಆಯಿತಾ? ನಾವು ಎಷ್ಟೋ ದಿನ ಮೈಯೆಲ್ಲ ಕೆರ್ಕೊಂಡು ಕೂತ್ಕೊತೀವಿ. ಎಲ್ಲ ಹೇಳೋಕ್ಕೆ ಅಸಾಧ್ಯ. ನಾವೇ ಒಂದೊಂದು ನನ್ನ ಮಗನಿಗೆ ಮೊನ್ನೆ 3 ದಿವಸದಿಂದ ಅಲರ್ಜಿ, ಫುಲ್ಲೆಲ್ಲ ಸ್ಕಿನ್ ಅಲರ್ಜಿ ಥರ. ಅಂದರೆ ಕೆಲವೊಂದು ಟೈಮ್ ಅದು ಏನೂ ಮಾಡೋಕ್ಕಾಗಲ್ಲ. ವಯಸ್ಸಾಗಿರೋರ ಜಾಗ ಸ್ಪ್ರೆಡ್ ಆಗುತ್ತೆ, ನಾವು ಅಡ್ಜಸ್ಟ್ ಮಾಡ್ಕೊ. ನಾಳೆ ದಿನ ಸಾವು ಬಂದರೂ ಏನು ಆಶ್ಚರ್ಯ ಪಡೋಂಗಿಲ್ಲ ಸರ್. ಆದರೆ ಸ್ವೀಕರಿಸ್ಬೇಕಷ್ಟೇ. ನಮಗೆ ಸೇವೆ ಮಾಡೋದಕ್ಕೆ ಎಲ್ಲಿವರೆಗೂ ಅವಕಾಶ ಇದೆ, ದೇವ್ರು ನಮ್ಗೆ ಎಲ್ಲಿವರೆಗೂ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೂ ಕರ್ನಾಟಕದಲ್ಲಿ ಎಲ್ಲರ ಮನೆಗೆ ಮಕ್ಕಳಾಗಿ ಸೇವೆ ಸಲ್ಲಿಸ್ತೀವಿ. ಆಮೇಲೆ ಸ್ವಾರ್ಥ ಇಲ್ಲ ಸರ್. ಸ್ವಾರ್ಥ ಬದುಕೋಕ್ಕೆ ಇಷ್ಟ ಇಲ್ಲ. ಸ್ವಾರ್ಥ ಬದುಕು ಅಂದರೆ ಈಗ ನಾವು ತಿಂತಾ ಇದ್ದೀವಲ್ಲ, ಅದನ್ನು ಬಿಟ್ಬಿಡ್ಬೇಕಷ್ಟೆ, ಇನ್ನೇನು ಇಲ್ಲ. ಉಳಿದಿರೋದೊಂದು ಬಟ್ಟೆ ಹಾಕೊತಾ ಇದ್ದೀವಿ, ಈ ಸೊಪ್ಪು ಗಿಪ್ಪು ಕಟ್ಕೊಂಡು ಮೈಗೆಲ್ಲ ತಿನ್ನೋದನ್ನ ಬಿಟ್ಬಿಡ್ಬೇಕು, ಗೆಡ್ಡೆ ಗೆಣಸು ತಿನ್ಕೊಂಡಿರ್ಬೇಕಷ್ಟೆ.